ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಗಿರೀಶ್ ಆರ್. ನಿಮಗೆ ನನ್ನ ಬೆಳಗಿನ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಎಂದರೇನು, ಅದರ ಅರ್ಥ, ವ್ಯಾಖ್ಯಾನ ಹಾಗೂ ಪ್ರಯೋಜನಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈಗ ನಾವು ಗುಂಪು ಆಟಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಮೊದಲನೇದಾಗಿ ವಾಲಿಬಾಲ್ ಗುಂಪು ಆಟಗಳಲ್ಲಿ ನಿಮ್ಮ ಅಧ್ಯಯನದಲ್ಲಿ ಬರ್ತಕ್ಕಂಥದ್ದು ಮೊದಲನೇದಾಗಿ ವಾಲಿಬಾಲ್. ಈ ಒಂದು ಆಟದ ಇತಿಹಾಸ, ನಂತರ ಅಂಕಣ, ಅದರ ಮಾದರಿ, ಹಾಗೆ ಬಳಸ್ತಕ್ಕಂಥ ಈ ಆಟದಲ್ಲಿ ಬಳಸ್ತಕ್ಕಂಥ ಉಪಕರಣಗಳ ಬಗ್ಗೆ ಮತ್ತೆ ಈ ಆಟವನ್ನು ಯಾವ ರೀತಿ ಆಡಬೇಕಂತಕ್ಕಂಥ ಒಂದು ನೀತಿ ನಿಬಂಧನೆ ಅಥವಾ ನಿಯಮಗಳನ್ನು, ರೂಲ್ಸ್ ರೆಗ್ಯುಲೇಷನ್ಗಳನ್ನು ತಿಳಿದುಕೊಳ್ಳೋದು ಇವತ್ತಿನ ಒಂದು ಅವಧಿಯಲ್ಲಿ. ಮಕ್ಕಳೇ, ಈ ಒಂದು ಆಟವನ್ನು ಮೊದಲು ಇತಿಹಾಸವನ್ನು ನೋಡೋದಾದ್ರೆ, ಈ ವಾಲಿಬಾಲ್ ಆಟ ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಉದ್ಭವ ಆಯಿತು. ಅಮೆರಿಕ ದೇಶದಲ್ಲಿ ವಾಲಿಬಾಲ್ ಆಟ ಅಂತಕ್ಕಂಥದ್ದು ಅಮೆರಿಕ ದೇಶದ WG ಮಾರ್ಗನ್, ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವರು, ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥ ಒಬ್ಬ ತಜ್ಞ ಫೆಬ್ರವರಿ 9, 1895ರಲ್ಲಿ ಪ್ರಪ್ರಥಮವಾಗಿ ವಾಲಿಬಾಲ್ ಅಂತಕ್ಕಂಥದ್ದು ಚಾಲನೆಗೆ ಬಂತು. ದೇಶ ಬಂದ್ಬಿಟ್ಟು ಅಮೆರಿಕ ದೇಶದ ಸಂಸ್ಥಾಪಕ ಅಥವಾ ವಾಲಿಬಾಲ್ನ ಪಿತಾಮಹರಾದ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವರು ಫೆಬ್ರವರಿ 9, 1895ರಂದು ಅಸ್ತಿತ್ವಕ್ಕೆ ಬಂತು ಈ ಆಟ. ಮಕ್ಕಳೇ, ಈ ಆಟ ಎರಡು ಕಂಬಗಳ ನಡುವೆ ದಾರ ಕಟ್ಟಿದಂತ ಎರಡು ಕಂಬಗಳ ನಡುವೆ ಮಧ್ಯದಲ್ಲಿ ದಾರ ಕಟ್ಟಿದಾಗ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಟ್ಟೆ ಸುತ್ತಿದ ಒಂದು ಚೆಂಡಿನಿಂದ ಆಟವನ್ನು ಪ್ರಾರಂಭವಾಯಿತು. ಮೊಟ್ಟ ಮೊದಲಿಗೆ ಬಟ್ಟೆ ಸುತ್ತಿದ, ನಾವು ಹೆಂಗೆ ಬೆನ್ನು ಗೋರಿ ಅಥವಾ ಬೆನ್ನು ಲಗೋರಿ ಅಂತ, ಬೆನ್ನು ಗುರಿ ಅಂತ ಅಂದ್ಬಿಟ್ಟು ಬಟ್ಟೆ ಸುತ್ತಿದ ಒಂದು ಆಟ ಆಡ್ತೀವಲ್ಲ, ಮನರಂಜನಾ ಆಟ. ಈ ಆಟದ ಮುಖಾಂತರ ಈ ವಾಲಿಬಾಲ್ ಅಂತಕ್ಕಂಥದ್ದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ವಾಲಿ ಆಗೋದಕ್ಕೆ ವಾಲಿಬಾಲ್ ಅಂತಕ್ಕಂಥ ನಾಮಕರಣ ಆಯಿತು ಮಕ್ಕಳೇ. ಈ ಆಟಕ್ಕೆ ವಾಲಿಬಾಲ್ ಅಂದ್ರೆ ಬಾಲು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬಟ್ಟೆ ಸುತ್ತಿದ ಚೆಂಡು ಆಡೋದ್ರಿಂದ ವಾಲಿ ಆಗೋದ್ರಿಂದ ವಾಲಿಬಾಲ್ ಅಂತಕ್ಕಂಥ ಒಂದು ನಾಮಕರಣ ಮಾಡಲಾಯಿತು. ಇದರ ಮೊಟ್ಟ ಮೊದಲ ಹೆಸರು ಮಿಂಟೋನೆಟ್. ವಾಲಿಬಾಲ್ನ ಮೊಟ್ಟ ಮೊದಲ ಹೆಸರು ಮಿಂಟೋನೆಟ್ ಅಂತ ಅಂದ್ಬಿಟ್ಟು ಕರಿತಾ ಇದ್ದಾರೆ. ಈ ಮಿಂಟೋನೆಟ್ ಅಂತಕ್ಕಂಥ ಮೊದಲ ಹೆಸರು ವಾಲಿಬಾಲ್ ಆಗಿತ್ತು. ಅದ ನಂತರ ಸ್ಪ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು, ಯಾರು ಸ್ಪ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ವಾಲಿಬಾಲ್ ಅಂತಂದು ಮರುನಾಮಕರಣ ಮಾಡಿದರು. ಅದರ ಮೊದಲ ಹೆಸರು ಮಿಂಟೋನೆಟ್. ಸ್ಪ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ವಾಲಿಬಾಲ್ ಅಂತ ಅಂದ್ಬಿಟ್ಟು ಮರುನಾಮಕರಣ ಮಾಡಲಾಯಿತು ಮಕ್ಕಳಿಗೆ. ಅದಕ್ಕಿಂತ ಮುಂಚಿತವಾಗಿ ಇದು ಮಿಂಟೋನೆಟ್ ಅಂತಲೇ ಕರೀತಾ ಇದೆ. ಈ ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡುವಲ್ಲಿ ಮುಖ್ಯವಾದ ಒಂದು ಸಂಸ್ಥೆ ಹೊರಹೊಮ್ಮುತ್ತೆ ಮಕ್ಕಳೇ. ಆ ಸಂಸ್ಥೆನೇ YMCA. YMCA ಅಂತ ಒಂದು ಸಂಸ್ಥೆ. YMCA ಅಂತ ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್
ವಿಂಗ್ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಈ ವಾಲಿಬಾಲ್ ಏನು ಫೆಬ್ರವರಿ 9, 1895 ಅಸ್ತಿತ್ವಕ್ಕೆ ಬಂತು, ಸೊ ಅದು ಅತ್ಯಂತ ಉತ್ತಮವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾದಂತಹ ಒಂದು ಸಂಸ್ಥೆ YMCA ಸಂಸ್ಥೆ. ಇದು ಹೇಗೆ ಸಹಕಾರಿಯಾಯಿತು ಅಂತಂದ್ರೆ, ಮಕ್ಕಳೇ ವಾಲಿಬಾಲ್ ಅಂತಕ್ಕಂಥದ್ದು ಯಾವುದೇ ಒಂದು ರೂಲ್ಸ್ ಇಲ್ಲದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನು ಆಡ್ತಾ ಇದ್ದಲ್ಲ, ಎಷ್ಟು ಟಚ್ಗೆ ಆ ಕಡೆ ಕೋಟಿಗೆ ಹೋಗ್ಬೇಕು ಅಂದ್ರೆ ಆಪೋಸಿಟ್ ಕೋಟಿಗೆ ಹೋಗ್ಬೇಕು, ಆಪೋಸಿಟ್ ಕೋಟಿಂದ ನಮ್ಮ ಕಡೆ ಕೋಟಿ ಎಷ್ಟು ಟಚ್ ಒಳಗೆ ಬರಬೇಕು ಅಂತಕ್ಕಂಥ ಒಂದು ನಿಬಂಧನೆಗಳನ್ನು ತಂದಿದ್ದು ಈ YMCA ಸಂಸ್ಥೆ. ಎಷ್ಟಲ್ಲಪ್ಪ ಅಂತಂದ್ರೆ 1916ರಲ್ಲಿ 3 ಸ್ಪರ್ಶದ ಯತ್ನ, 3 ಸ್ಪರ್ಶದ ಯತ್ನ, 3 ಸ್ಪರ್ಶ ಅಂತಕ್ಕಂಥ ಅಂದ್ರೆ 3 ಟಚ್ ರೂಲ್ಸ್ ಯತ್ನ. ಒಂದು ಕೋರ್ಟ್ ಒಳಗೆ ಈ ಎಕ್ಸಾಂಪಲ್ ವಾಲಿಬಾಲ್ ಸರ್ವಿಸ್ ಮಾಡಿದಂತ ಒಂದು ಬಾಲ್ ಆಪೋಸಿಟ್ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಸೆಂಟ್ರಲ್ ಲೈನ್ ಅನ್ನು ಫೇಸ್ ಇದು ಮಾಡ್ಕೊಡ್ತಾನೆ, ಕರೆಕ್ಟ್ ಲೆಫ್ಟ್ ಲೈನ್ ಕೊಡ್ತಾನೆ, ಪಾಸ್ ಅಂತಕ್ಕಂಥ ಸಕ್ ಮಾಡ್ತಾನೆ, ಹಿಟ್ಟರ್ ಅಂತಕ್ಕಂಥ ಹೊಡಿತಾನೆ. ಸೊ ಹಂಗೆ 3 ಟಚ್ ಒಳಗೆ ಬರ್ತಕ್ಕಂಥ ಒಂದು ನಿಯಮ ತಂದಿದ್ದು ಈ 3 ಸ್ಪರ್ಶದ ಯತ್ನ ಅಂತಕ್ಕಂಥದ್ದು ಯಾರಪ್ಪ ಅಂತಂದ್ರೆ YMCA ಅಂತಕ್ಕಂಥ ಒಂದು ಸಂಸ್ಥೆ, ವಾಲಿಬಾಲ್ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆ. ಸೊ ಈಗಿದ್ದಂತ ಸಂದರ್ಭದಲ್ಲಿ ಪ್ರಥಮ ಮಹಾಯುದ್ಧ 1916ರಲ್ಲಿ ಆಗುತ್ತಲ್ಲ ಮಕ್ಕಳೇ, ಆ ಒಂದು ಸಂದರ್ಭದಲ್ಲಿ ಅಮೆರಿಕ ಭೂ ಸೇನಾದಳದವರು ಈ ಒಂದು ಆಟವನ್ನು ಇಡೀ ಯುರೋಪ್ ಖಂಡಕ್ಕೆ ಪರಿಚಯಿಸಿದ್ದಾರೆ. ಇಡೀ ಯುರೋಪ್ಗೆ ಆ ಒಂದು ಆಟವನ್ನು ಪ್ರಚಲಿತ ಮಾಡಿದ್ರು. ಸೊ ಅಲ್ಲಿಂದ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತಕ್ಕಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಫೆಡರೇಷನ್ FIVB ಅಂತಕ್ಕಂಥ ಒಂದು ಸಂಸ್ಥೆ, FIVB ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತಕ್ಕಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಇದೇ ಅಂತಾರಾಷ್ಟ್ರೀಯ ಫೆಡರೇಷನ್ ವಾಲಿಬಾಲ್ ಸಂಸ್ಥೆ ಅಂತ. ಎಷ್ಟಲ್ಲಪ್ಪ ಅಂತಂದ್ರೆ 1942ರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. 1942ರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಮಕ್ಕಳೇ. ಅಲ್ಲಿ ಪಾಲ್ ಲಿಬಾವುಡ್ ಇದರ ಪ್ರಥಮ ಅಧ್ಯಕ್ಷರು. ಏನು ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ನ ಪ್ರಥಮ ಅಧ್ಯಕ್ಷರು ಪಾಲ್ ಲಿಬಾವುಡ್. ಇದರ ಪ್ರಥಮ ಅಧ್ಯಕ್ಷರು ಫೆಡರೇಷನ್, ಇದರ ಮೊದಲ ಅಧ್ಯಕ್ಷರು ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ನ ಪ್ರಥಮ ಅಧ್ಯಕ್ಷರು ಪಾಲ್ ಲಿಬಾವುಡ್ ಅವರು ಆಗಿರ್ತಾರೆ. ಸೊ ಈ ಒಂದು ಸಂಸ್ಥೆ ವಾಲಿಬಾಲ್ ಅನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಸಂಸ್ಥೆ. ಅದೇ ಇವತ್ತು ಸಮೇತ FIVB ಫೆಡರೇಷನ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಂತಕ್ಕಂಥದ್ದು ಇದೇ ಒಂದು ಅಸ್ತಿತ್ವದಲ್ಲಿದೆ. ಸೊ ಈ ಒಂದು ವಾಲಿಬಾಲ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಅಂದ್ರೆ ಪ್ರಪಂಚದ ಅತ್ಯಂತ ಎಲ್ಲಾ ಕ್ರೀಡಾಪಟುಗಳು ತನ್ನ ಸಾಮರ್ಥ್ಯವನ್ನು ನಿಭಾಯಿಸ್ತಕ್ಕಂಥ ಅಂದ್ರೆ ಸಾಮರ್ಥ್ಯವನ್ನು ತೋರ್ಪಡಿಸ್ತಕ್ಕಂಥ ಒಂದು ಕ್ರೀಡಾಕೂಟ ಮಹಾಮೇಳ ಅಂತಕ್ಕಂಥ ಒಂದು ಒಲಿಂಪಿಕ್. ಇದು 4 ವರ್ಷಕ್ಕೊಂದು ಟೈಮ್ ನಡೀತಕ್ಕಂಥ ಒಂದು ಕ್ರೀಡಾಕೂಟ. ಅದು 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕ್ರೀಡಾಕೂಟದಲ್ಲಿ ಈ ವಾಲಿಬಾಲ್ ಸೇರ್ಪಡೆ ಆಗಿದ್ದು 1964ರ ಟೋಕಿಯೋ ಒಲಿಂಪಿಕ್ಸ್. ಟೋಕಿಯೋ ಒಲಿಂಪಿಕ್
ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಒಂದು ವಾಲಿಬಾಲ್ ಅಂತಕ್ಕಂಥದ್ದು ಗೇಮು ಒಲಿಂಪಿಕ್ಸ್ಗೆ ಸೇರ್ಪಡೆ ಆಯ್ತು ಮಕ್ಕಳೇ. ಸೊ ಅಲ್ಲಿನಿಂದ ಅಧಿಕೃತವಾಗಿ ಇಲ್ಲಿನವರೆಗೂ ಸಮೇತ ವಾಲಿಬಾಲ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇದೆ ಮಕ್ಕಳೇ. ಸೊ ಈ ವರ್ಷ ಜಪಾನ್ನ ಟೋಕಿಯೋದಲ್ಲಿ ನಡೀಬೇಕಾಗಿತ್ತು ಮಕ್ಕಳೇ. ಇದೇ ಒಂದು ಸ್ಥಳದಲ್ಲೇ ಈ ಒಂದು ಕ್ರೀಡಾಕೂಟ ಅಧಿಕೃತವಾಗಿ ವಾಲಿಬಾಲ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಬಂದಿತ್ತು. ಇದೇ ಒಂದು ಸ್ಥಳದಲ್ಲಿ ಈ ವರ್ಷ ನಡೀಬೇಕಾಯಿತು. ಕಾರಣಾನಂತರ ಈ ಒಂದು ಕ್ರೀಡಾಕೂಟ ಮುಂದೂಡಲ್ಪಟ್ಟಿದೆ. ಕಾರಣ ನಮಗೆ ಗೊತ್ತಿರೋ ಹಾಗೆ ಈ ಮಹಾಮಾರಿ ಕೋವಿಡ್ ನಿಂದ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟ ಅಂತಕ್ಕಂಥದ್ದು ನಡೀಬೇಕಾಗಿತ್ತು ಈ ವರ್ಷ ಜಪಾನ್ ಟೋಕಿಯೋದಲ್ಲಿ. ಕಳೆದ ಸಾರಿ 2016ರಲ್ಲಿ ಲಿಯೋ ಡಿ ಜನೈರೋ ಅಂತಕ್ಕಂಥ ಒಂದು ಆಯ್ತಲ್ಲ ಸರ್. ಸೊ ಅದೇ ಒಂದು ಕ್ರೀಡಾಕೂಟ ಇಲ್ಲಿ ಆಗ್ಬೇಕಾಗಿತ್ತು. ಯಾವುದಲ್ಲಿ ಜಪಾನ್ ಟೋಕಿಯೋ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ಸೊ ಈ ಒಂದು ಮಹಾಮಾರಿ ಕೋವಿಡ್ 19 ಮುಂದೂಡಲ್ಪಟ್ಟಿದೆ. ನೆಕ್ಸ್ಟ್ ವರ್ಷ ಅದೇ ಒಂದು ಸ್ಥಳದಲ್ಲಿ ಮುಂದುವರಿಯುತ್ತದೆ. ಇಷ್ಟ ಅರ್ಥ ಆಯ್ತಲ್ಲ ಮಕ್ಕಳೇ. ವಾಲಿಬಾಲ್ ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಹುಟ್ಟಿತು. ಯಾರು ವಾಲಿಬಾಲ್ ನ ಪಿತಾಮಹ ಅಂತ ಕೇಳಿದ್ರೆ ವಿಲಿಯಂ ಜಿ ಮಾರ್ಗನ್. ಎಷ್ಟರಲ್ಲಿ ಕಂಡುಹಿಡಿದಪ್ಪ ಅಂತ ಅಂದ್ರೆ ಫೆಬ್ರವರಿ 9, 1985. ಸೊ ಇದರ ಮೊತ್ತ ಮೊದಲ ಹೆಸರು ಅಂತಂದ್ರೆ ಮಿಂಟೋನೆಟ್ ಅಂತಕ್ಕಂಥ. ಸೊ ಮಿಂಟೋನೆಟ್ ಅಂತಕ್ಕಂಥ ವಾಲಿಬಾಲ್ ಹೆಸರನ್ನ ವಾಲಿಬಾಲ್ ಆಗಿ ಪರಿವರ್ತಿಸಿದ್ದು ಯಾರಪ್ಪ ಅಂತಂದ್ರೆ ಫೀಲ್ಡ್ ನ ಮಹಾಶಯ ಡಾಕ್ಟರ್ ಆಲ್ಸ್ಟೆಡ್ ಅವರು. ಸೊ ಈ ವಾಲಿಬಾಲ್ ಗೆ ರೂಪರೇಷೆಗಳನ್ನು ಕೊಟ್ಟು ಅಭಿವೃದ್ಧಿಪಡಿಸಿದಂತ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ YMCA ಅಂತಕ್ಕಂಥ ಒಂದು ಸಂಸ್ಥೆ, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು YMCA ಅಬ್ಸರ್ವೇಷನ್. ಸೊ ಇದು ಏನ್ ಮಾಡ್ತಪ್ಪ ಅಂತಂದ್ರೆ ವಾಲಿಬಾಲ್ಗೆ 3 ಸ್ಪರ್ಶದ ಒಂದು ಅಂದ್ರೆ 3 ಟಚ್ದ ಒಂದು ರೂಲ್ಸ್ ಅನ್ನ ಜಾರಿ ಮಾಡ್ತು. ಸೊ ಅಲ್ಲಿಂದ ಅದು 6 ಮೆಂಬರ್ಸ್ ಅಂದ್ರೆ ಆಪೋಸಿಟ್ ಟೀಮ್ ಒಂದು ತಂಡದಲ್ಲಿ ಇಂತಿಷ್ಟೇ ಇರಬೇಕು, ಹೀಗೆ ಇರಬೇಕಂತಕ್ಕಂಥ ರೂಲ್ಸ್ ಅಂತ ತಂದಿದ್ದು YMCA ಸಂಸ್ಥೆ. ನಂತರ ಅದು ಮುಂದುವರೆದು 1942ರಲ್ಲಿ ಅಸ್ತಿತ್ವಕ್ಕೆ ಬಂದಂತ FIVB ಸಂಸ್ಥೆ ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತಕ್ಕಂಥ ಒಂದು ಸಂಸ್ಥೆ. ಅದರ ಪ್ರಥಮ ಅಧ್ಯಕ್ಷರು ಪಾಲ್ ಲಿಬಾಹುಡ್ ಆಗಿದ್ದಾರೆ. ಸೊ ಇದು ಒಂದು ವಾಲಿಬಾಲ್ ಅಂತಕ್ಕಂಥದ್ದು ಟೋಕಿಯೋದಲ್ಲಿ ನಡೆದಂತಹ 1964ರಲ್ಲಿ ನಡೆದಂತಹ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ಚಾಲನೆ ಬಂದಿತ್ತು. ಇಷ್ಟ ಅರ್ಥ ಆಯ್ತಾ? ಇದು ವಾಲಿಬಾಲ್ ಇತಿಹಾಸ. ಈಗ ಮುಂದೆ ವಾಲಿಬಾಲ್ ಅಂಕಣ. ಸೊ ನಿಮಗೆ ಗೊತ್ತಿದೆ ಮಕ್ಕಳೇ, ಎಲ್ಲಾ ಕೋರ್ಟ್ಗಳು ಸಮೇತ ಟ್ರ್ಯಾಕ್ ಅಂಡ್ ಫೀಲ್ಡ್ ಸಮೇತ ಉತ್ತರ ದಕ್ಷಿಣವಾಗಿ ಇರ್ತಕ್ಕಂಥದ್ದು. ಇದು ನಮ್ಮ ಕೋರ್ಟ್ ಸಮೇತ ಉತ್ತರ ದಕ್ಷಿಣವಾಗಿ ಇರ್ತಕ್ಕಂಥದ್ದು. ಆದ್ರೆ ಖೋಖೋ ಕೋರ್ಟ್ ಮಾತ್ರ ಸೊ ಪೂರ್ವ ಪಶ್ಚಿಮವಾಗಿರ್ತದೆ. ಕಾರಣ ಸೂರ್ಯನ ಕಿರಣಗಳು ಪ್ಲೇಯರ್ ಮೇಲೆ ಕಣ್ಣಿಗೆ ಬೀಳದ ಹಾಗೆ, ಸನ್ ಲೈಟ್ ಅಥವಾ ಸನ್ಸೆಟ್ ಅಂತಕ್ಕಂಥ ಪ್ರಭಾವ ಬೀಳದ ಹಾಗೆ ಅದೊಂದು ವ್ಯವಸ್ಥಿತವಾಗಿ ಮಾಡಿದರೆ ಅದು ರೂಲ್ಸ್ ಆಗಿದೆ. ಸೊ ಹಾಗಾಗಿ ವಾಲಿಬಾಲ್ ಕೋರ್ಟ್ ಉತ್ತರ ದಕ್ಷಿಣವಾಗಿ ಇರ್ತದೆ. ಇದರ ಉದ್ದ 18 ಮೀಟರ್ ಮಾತ್ರ. ಉದ್ದ 18 ಮೀಟರ್, ಅಗಲ ಸೊ 9 ಮೀಟರ್ ಅಗಲ ಇರ್ತದೆ. 18 ಮೀಟರ್ ಉದ್ದ, 9 ಮೀಟರ್ ಅಗಲ ಇರ್ತಕ್ಕಂಥವ್ರು. ಇವೆರಡು ಬದಿಯ ರೇಖೆ ಅಂದ್ರೆ ಸೈಡ್ ಲೈನ್ ಅಂತ ಕರಿತೀವಿ. ಬದಿಯ ರೇಖೆ, ಬದಿ ಗೆರೆ ಅಂತ. ಇದು ಸರ್ವಿಸ್ ಗೆರೆ ಅಥವಾ ಮುಕ್ತಾಯ ಗೆರೆ, ಎಂಡ್ ಲೈನ್ ಅಂತ ಕರಿತೀವಿ. ಎಂಡ್ ಲೈನ್. ಇದು ಆಕ್ರಮಣ ಗೆರೆ. ಸೊ ವಾಲಿಬಾಲ್ ನ ಉದ್ದ 18 ಮೀಟರ್ ಇದ್ದಂತ ಸಂದರ್ಭದಲ್ಲಿ ಅದರ ಅರ್ಥ ಈ ಕಡೆ 9 ಮೀಟರ್, ಆ ಕಡೆ 9 ಮೀಟರ್. ಇದು ನಮ್ಮ ಮಧ್ಯ ಗೆರೆ ಅಂತ, ಸೆಂಟರ್ ಅಂತ ಕರೀತೀವಿ, ಮಧ್ಯ ಗೆರೆ. ಈ ಮಧ್ಯ ಗೆರೆಯಿಂದ ಆಕ್ರಮಣ ಗೆರೆಗೆ ಈ ಕೋರ್ಟಿಗೆ ನಾವು 2 ಭಾಗವನ್ನು ಮಾಡ್ತೀವಿ. ಮಧ್ಯ ಗೆರೆಯಿಂದ ಒಂದು ಎ ಕೋರ್ಟ್, ಬಿ ಕೋರ್ಟ್, ಲೆಫ್ಟ್ ರೈಟ್ ಅಂತ ತಿಳ್ಕೊಳ್ತೇವೆ. ಈ ಮಧ್ಯ ಗೆರೆಯಿಂದ ಈ ಕಡೆಗೆ ಬರ್ತಕ್ಕಂಥ ಫಸ್ಟ್ ಗೆ ಬರ್ತಕ್ಕಂಥದ್ದು 3 ಮೀಟರ್ ಆಕ್ರಮಣ ಗೆರೆ. ಈ ಆಕ್ರಮಣ ಗೆರೆಯಿಂದ
ಸರ್ವಿಸ್ ಗೆರೆಗೆ ಅಥವಾ ಎಂಡ್ ಲೈನ್ಗೆ 6 ಮೀಟರ್ ಇರ್ತದೆ. ಅಂದ್ರೆ 9 ಮೀಟರ್ ಹಾಫ್ ಕೋಟ್ ಇದೆ ಅಂದ್ಮೇಲೆ 9 ಮೀಟರ್ ಹಾಫ್ ಕೋಟ್ ಇದ್ಮೇಲೆ ಈ ಕಡೆ 9 ಮೀಟರ್ ಇರ್ತದೆ, ಒಟ್ಟು 15 ಮೀಟರ್ ಉದ್ದ ಇರ್ತದೆ. ಸೊ ಇದು ಸಮೇತ ಆಕ್ರಮಣ ಗೆರೆ ಆಗಿದೆ ಈ ಕೋಟಿಗೆ. ಇದು ಮುಕ್ತಾಯ ಗೆರೆ ಅಥವಾ ಸರ್ವಿಸ್ ಗೆರೆ ಅಥವಾ ಜೋನ್ ಅಂತ ಹೇಳ್ತೀವಿ. ಇದು ಬದಿ ಗೆರೆ. ಸೊ ಇದು ಆಕ್ರಮಣ ಗೆರೆಯಿಂದ ಎಕ್ಸ್ಟೆಂಡಿಂಗ್ ಲೈನ್ 1.75 ಇರ್ತದೆ, 1.75 ಮೀಟರ್ ಇರ್ತದೆ ಯಾವ್ದ್ರಿಂದ ಬೆಳ್ದಿ ಗೆರೆಯಿಂದ. ಸೊ ಇದು ಸಮೇತ 1.75 ಮೀಟರ್. ಸೊ ಇದೆಲ್ಲ ಅಳತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಅದು ನಾವು ಸ್ವಲ್ಪ ಕಣ್ಣು ಹಾಯಿಸಿ ಏನಂದ್ರೆ ವಾಲಿಬಾಲ್ ಆಟ ಅಂತಕ್ಕಂಥದ್ದು 18 ಮೀಟರ್ ಉದ್ದ 9 ಮೀಟರ್ ಅಗಲ ಇರ್ತಕ್ಕಂಥ ಒಂದು ಅಂಕಣದಲ್ಲಿ ಕೋರ್ಟ್ ನಲ್ಲಿ ಆಡಲಾಗುತ್ತದೆ. ಈ 9x9 ಮೀಟರ್ 2 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಈ ಒಂದು ಅಂಕಣವನ್ನ ಮಧ್ಯಗೆರೆಯಿಂದ ಎರಡೂ ಕಡೆ ಅಂಕಣಕ್ಕೆ 3 ಮೀಟರ್ ಇರ್ತಕ್ಕಂಥ ಆಕ್ರಮಣ ಇದೆ. ಮಧ್ಯಗೆರೆಯಿಂದ 3 ಮೀಟರ್, ಈ ಕಡೆ 3 ಮೀಟರ್ ಇದೆ, ಈ ಕಡೆ 3 ಮೀಟರ್ ಇರ್ತಕ್ಕಂಥದ್ದು. ಹಾಗೆ ಈ ಗೆರೆಯಿಂದ ಕೊನೆಯ ಗೆರೆಯವರೆಗೆ 6 ಮೀಟರ್ ಇರ್ತಕ್ಕಂಥದ್ದು. ಯಾವುದು ಆಕ್ರಮಣ ಗೆರೆಯಿಂದ ಕೊನೆ ಗೆರೆ, ಈ ಆಕ್ರಮಣ ಗೆರೆಯಿಂದ ಕೊನೆ ಗೆರೆ 6 ಮೀಟರ್ ಇರುವಂತೆ ಒಂದು ಗೆರೆಯನ್ನು ನಿರ್ಮಿಸಲಾಗುತ್ತೆ. ಅದನ್ನು ಆಕ್ರಮಣ ಗೆರೆ ಅಂತ ಅಂದ್ಬಿಟ್ಟು ಕರೆಯಲಾಗುತ್ತೆ. ಈ ಗೆರೆಗಳು ಪ್ರತಿಯೊಂದು ಅಂಕಣವನ್ನು ಮುಂಭಾಗ ಮತ್ತು ಹಿಂಭಾಗ ಕ್ಷೇತ್ರಗಳೆಂದು ವಿಂಗಡಿಸಲಾಗುತ್ತದೆ. ಇದನ್ನ ಫ್ರಂಟ್ ಝೋನ್ ಅಂತ ಕರೀತೀವಿ. ಝೋನ್ ಇದು ಬ್ಯಾಕ್ ಝೋನ್ ಅಂತ ಕರೀತೀವಿ. ಇದು ಫ್ರಂಟ್ ಝೋನ್, ಇದು ಬ್ಯಾಕ್ ಝೋನ್. ಇದೇ ತರ ಇದು ಅಷ್ಟೇ, ಇದು ಫ್ರಂಟ್ ಝೋನ್, ಇದು ಬ್ಯಾಕ್ ಝೋನ್ ಆಗಿರ್ತದೆ ಮಕ್ಕಳ. ಈ ಆಕ್ರಮಣ ಗೆರೆಯಿಂದ ಎರಡೂ ಬದಿಯಲ್ಲಿ 1.75 ಮೀಟರ್ ಇರತಕ್ಕಂತಹ ಒಂದು ಎಕ್ಸ್ಟೆಂಡಿಂಗ್ ಲೈನ್ ಇರ್ತದೆ. ಅದು ಲೀಬ್ರೋ ಆಟಗಾರ, ಈ ವಾಲಿಬಾಲ್ ಬರ್ತಕ್ಕಂಥ ಒಬ್ಬ ವಿಶೇಷ ಆಟಗಾರನಿಗೆ ಒಳಗೆ ಹೋಗ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ಹಾಕಿರ್ತಕ್ಕಂಥ ಒಂದು ಗೆರೆ. ನಂತರ ಬಾಲ್ ಯಾವುದೇ ಒಂದು ಆಂಟೆನಾದಿಂದ ಒಳಗೆ ಬರ್ತಕ್ಕಂಥ ಒಂದು ಬಾಲು ಆ ಒಂದು ಲೈನ್ ಒಳಗೆ ಬರ್ತಕ್ಕಂಥದ್ದು. ಸೊ ಇದು ಮುಂದೆ ರೂಲ್ಸ್ ಅಲ್ಲಿ ಬಂದಾಗ ಹೇಳ್ತೀವಿ ಮಕ್ಕಳ. ಇದು 15 ಸೆಂಟಿಮೀಟರ್ ಇರ್ತಕ್ಕಂಥ 5 ಗೆರೆಗಳಿರ್ತವೆ. 15 ಸೆಂಟಿಮೀಟರ್ 5 ಗೆರೆ ಮತ್ತೆ 20 ಸೆಂಟಿಮೀಟರ್ ಗ್ಯಾಪ್. 15 ಸೆಂಟಿಮೀಟರ್ ಗೆರೆ, 20 ಸೆಂಟಿಮೀಟರ್ ಅಂತರ ಇರ್ತಕ್ಕಂಥ ಗೆರೆಗಳು. ಅದೇ ತರ ಇಲ್ಲಿ ಸಮೇತ 20 ಸೆಂಟಿಮೀಟರ್ ಗ್ಯಾಪ್ ಇದೆ. ಇದು ಸರ್ವಿಸ್ ಲೈನ್. 15 ಸೆಂಟಿಮೀಟರ್ ಗೆರೆ ಇದೆ. 20 ಸೆಂಟಿಮೀಟರ್ ಗ್ಯಾಪ್, 15 ಸೆಂಟಿಮೀಟರ್. ಇದನ್ನ ಸರ್ವಿಸ್ ಕ್ಷೇತ್ರ ಅಂತ ಅಂದ್ಬಿಟ್ಟು ಕರೀತಾರೆ. ಅಂಕಣ ಮಧ್ಯದಲ್ಲಿ ಭೂಮಿಯಿಂದ ನೆಟ್ನ ಎತ್ತರ ಪುರುಷರಿಗೆ 2.43 ನೆಟ್ ಅಂದ್ರೆ ಇಲ್ಲಿದೆ ಮಧ್ಯಗೆರೆ. ಸೊ ನೆಟ್ ಆಯಿತು ಪುರುಷರಿಗೆ 2.43 ಮೀಟರ್ಸ್ ಎತ್ತರ ಇರಬೇಕು ನಟ್ಟು. ಅದೇ ಮಹಿಳೆಯರಿಗೆ 2.24 ಮೀಟರ್ ಎತ್ತರ. ಇದು ತಿಳ್ಕೊಂಡಿರ್ಬೇಕು ಮಕ್ಕಳಿಗೆ. ನಟ್ಟು ಹೈಟ್ ಅದು ಎಲ್ಲಿ ಕೊಡಬೇಕು, ಆ ಕಡೆ ಈ ಕಡೆ ಪೋಲಲ್ಲಿ ನೋಡಬಾರ್ದು. ಹೈಟ್ ಅನ್ನ ನಡಮಧ್ಯೆ ಗೆರೆಯ ಅಂದ್ರೆ ಗ್ರೌಂಡಿನ ಭೂಮಿಯ ತಳಭಾಗದಿಂದ ನಟ್ಟು ಮಧ್ಯಗಿರಿಯಿಂದ ನಟ್ ಮೇಲೆ ಏನು 7 ಸೆಂಟಿಮೀಟರ್ ಟೇಪ್ ಅಂತಕ್ಕಂಥದ್ದು ಬರ್ತದಲ್ಲ ನಟ್ಟಿಗೆ, ಅಲ್ಲಿಗೆ ನೋಡ್ತಕ್ಕಂಥದ್ದು. ಪುರುಷರಿಗಾದ್ರೆ 2.43 ಮೀಟರ್, ಮಹಿಳೆಯರಿಗಾದ್ರೆ 2.24 ಮೀಟರ್ ಹೈಟ್ ಇರಬೇಕು. ಓಕೆ ಮಕ್ಕಳೇ, ಇದು ಅಂಕಣ ಗೊತ್ತಾಯಿತು. ವಾಲಿಬಾಲ್ ಅಂಕಣ ಅಂತಕ್ಕಂಥದ್ದು 18 ಮೀಟರ್ ಉದ್ದ, 9 ಮೀಟರ್ ಅಗಲ ಇರ್ತಕ್ಕಂಥ 2 ಅಂಕಣಗಳು. ಅಂದ್ರೆ 9x9 ಇರ್ತಕ್ಕಂಥ ಅಂಕಣದಲ್ಲಿ ಆಡ್ತಕ್ಕಂಥ ಒಂದು ಕ್ರೀಡೆ. ಈ ಒಂದು ಕ್ರೀಡೆ ಇರ್ತಕ್ಕಂಥದ್ದು
9 ಮೀಟರ್ ಇರ್ತಕ್ಕಂಥ ಮಧ್ಯಗೆರೆಯಿಂದ 3 ಮೀಟರ್ ಗೆರೆಗೆ ಇದನ್ನ ಫ್ರೆಂಡ್ ಝೋನ್ ಅಂತ ಕರಿತೀವಿ. ಈ ಕಡೆ ಕೊಡಲು ಸಮೇತ ಫ್ರೆಂಡ್ ಝೋನ್ ಅಂತ ಕರಿತೀವಿ. ಈ ಗೆರೆನ ಆಕ್ರಮಣ ಗೆರೆ, ಅಟ್ಯಾಕಿಂಗ್ ಲೈನ್ ಅಂತ ಸಮೇತ ಕರಿತೀವಿ. ಸೊ ಇವೆರಡು ಸೈಡ್ ಲೈನ್ ಅನ್ನ ಬದಿಯ ಗೆರೆ ಅಂತ ಕರಿತೀವಿ. ಇದನ್ನ ಮುಕ್ತಾಯ ಗೆರೆ ಅಥವಾ ಸರ್ವಿಸ್ ಗೆರೆ ಅಂತ ಸಮೇತ ಕರಿತೀವಿ. ಇದು 9 ಮೀಟರ್ ಇರ್ತದೆ. ಸೊ ಈ ಪಾಯಿಂಟ್ ಪೋಲ್ ಅಂದ್ರೆ ಕಂಬವನ್ನು ಹಾಕ್ತಕ್ಕಂಥ ಪೋಲ್ ಮಕ್ಕಳೇ, ಈ ಬದಿಯ ಗೆರೆಯಿಂದ 0.5 ಆಗಿರ್ಬೋದು, 1 ಮೀಟರ್ ಆಗಿರ್ಬೋದು. ಎಷ್ಟೇ 0.5 ಅಥವಾ 1 ಮೀಟರ್ ಎಷ್ಟೇ ಆಗಿರ್ಬೋದು ಇಲ್ಲಿ ಅಂತ. ಸೊ ಇದು ಬಾರ್ಡರ್ ಬಂದ್ಬಿಟ್ಟು ಫ್ರೀ ಝೋನ್ ಅಂದ್ರೆ ಯಾಕಂದ್ರೆ ಬಾಲ್ ಜಂಪ್ ಸರ್ವಿಸ್ ಮಾಡ್ತಕ್ಕಂಥ ಪ್ಲೇಯರ್ಸ್ ಇರ್ತವೆ. ಇಂಟರ್ನ್ಯಾಷನಲ್, ರಾಷ್ಟ್ರ ಮತ್ತು ರಾಜ್ಯ ಮತ್ತು ಎಲ್ಲ ಒಂದು ಅಂಕಣದ ಬಡ್ಡಿಯ ಗೆರೆ ಮತ್ತೆ ಎಂಡ್ಲೈನ್ಗೆ ಎಷ್ಟಪ್ಪ ಅಂತಂದ್ರೆ 3 ರಿಂದ 8 ಮೀಟರ್ ಎಂಡಿಂಗ್ ಲೈನ್ಗೆ ಫ್ರೀ ಝೋನ್ ಅಂತ ಕರಿತೀವಿ. ಫ್ರೀ ಝೋನ್ ಇರ್ತದೆ. ಇಲ್ಲಿ 3 ರಿಂದ 5 ಮೀಟರ್ ಇದು ಫ್ರೀ ಝೋನ್. ಫ್ರೀ ಝೋನ್ ಎಷ್ಟು 8 ಮೀಟರ್, ಗರಿಷ್ಠ 3, ಗರಿಷ್ಠ 8 ಮೀಟರ್. ಈ ಕಡೆ ಸೈಡ್ ಅಲ್ಲಿ ಅಷ್ಟೇ ಕನಿಷ್ಠ 3 ಮೀಟರ್, ಗರಿಷ್ಠ 8 ಮೀಟರ್ ಫ್ರೀ ಝೋನ್ ಅಲ್ಲಿ ಇರಬೇಕು. ಅಬ್ಸರ್ವ್ಸ್ ಈ ಕಡೆ ಸೈಡ್ ಅಲ್ಲಿ ಇರ್ತವೆ ಅಂದ್ರೆ ಅಂಪೈರ್ ಆಪೋಸಿಟ್ ಟೇಬಲ್ಸ್ ಇರ್ತದೆ. ಅಂಪೈರ್ ಆಪೋಸಿಟ್ ಟೇಬಲ್ಸ್ ಇರ್ತದೆ. ಸ್ಕೋರರ್, ಅಸಿಸ್ಟೆಂಟ್ ಸ್ಕೋರರ್. ಸೊ ತೀರ್ಪುಗಾರರು ಬಂದಂತ ಸಂದರ್ಭದಲ್ಲಿ ಹೇಳ್ತೀನಿ ಮಕ್ಕಳು, ಇದಕ್ಕೆ ತೀರ್ಪುಗಾರರು ಇಬ್ಬರು ಲೈನ್ ಅಂಪೈರ್ ಇರ್ತಾರೆ, ಒಬ್ರು ಮೇನ್ ಅಂಪೈರ್ ಇರ್ತಾರೆ, ಇನ್ನೊಬ್ರು ಸೆಕೆಂಡ್ ಅಂಪೈರ್ ಅಂತ ಹೇಳ್ತಾರೆ, ಒಬ್ರು ಸ್ಕೋರರ್, ಅಸಿಸ್ಟೆಂಟ್ ಸ್ಕೋರರ್ ಅಂತ. 6 ಜನ ಮುಖ್ಯ ತೀರ್ಪುಗಾರರು ಬೇಕು. ಒಂದು ಮ್ಯಾಚ್ ಕನಿಷ್ಠ 6 ಜನ ಬೇಕು. ಸೊ ಇಷ್ಟು ತಿಳ್ಕೊಂಡ್ರೆ ಇದನ್ನ ನಡೆಸ್ತಾ ಮಕ್ಕಳ ಮುಂದೆ ಒಂದೊಂದೇ ಆಟದ ಉಪಕರಣಗಳ ಬಗ್ಗೆ ಹೇಳೋಣ. ಆಟದ ಉಪಕರಣಗಳು. ಸೊ ನಿಮ್ಗೆ ಹಾಗೆ ಹೇಳ್ಬೇಕಂತಂದ್ರೆ ಮಕ್ಕಳ ಮೊದಲನೇದಾಗಿ ಚೆಂಡು ಅಂದ್ರೆ ಬಾಲ್. ಈ ಒಂದು ವಾಲಿಬಾಲ್ ಆಡ್ಬೇಕಂತಂದ್ರೆ ಬಾಲ್ ಬೇಕು, ನಟ್ಟು ಬೇಕು, ಅಂಕಣ ಬೇಕು, 2 ಆಂಟೆನಾಗಳು ಬೇಕು, 2 ಕೋಲ್ ಬೇಕು ಅಂತ ಪೋಲ್ ಅಂತ ಕಂಬಗಳು ಬೇಕು. ಸೊ ಅದಲ್ಲದೆ ಮುಖ್ಯವಾದಂತಹ ಒಂದು ಸಮರ್ಥವಾದ ಒಂದು ಅಂಕಣ ಬೇಕು. ಯಾವುದೇ ಒಂದು ಆಟಗಾರರಿಗೆ ಇಂಜುರಿ ಆದಾಗ ಒಂದು ಅಂಕಣ ಅಂತಕ್ಕಂಥದ್ದು ಬೇಕಾಗುತ್ತೆ. ಸೊ ಮೊದಲನೇದಾಗಿ ಬಾಲ್ ನೋಡೋದಾದ್ರೆ ಚೆಂಡು. ಇದು ಚೆಂಡು. ಈ ಬಾಲ್ ಅಂತಕ್ಕಂಥದ್ದು ವಿವಿಧ ಬಣ್ಣಗಳಿಂದ ಕೂಡಿರ್ತಕ್ಕಂಥದ್ದು. ಸ್ಟಿಚ್ ಬಾಲ್ ಆಗಿರ್ಬೋದು, ಮೋಲ್ಡೆಡ್ ಬಾಲ್ ಆಗಿರ್ಬೋದು. ಇದು 65 ರಿಂದ 68 ಸೆಂಟಿಮೀಟರ್ ಸರ್ಕಂಫರೆನ್ಸ್ ಇರ್ತದೆ. 65 ಸೆಂಟಿಮೀಟರ್ ಇಂದ 67 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುತ್ತದೆ. 250 ರಿಂದ 50 ಗ್ರಾಮ್ ಟು 80 ಗ್ರಾಮ್ ತೂಕ ಇರಬೇಕು. ತೂಕ ಬಹಳ ತೂಕ ಮಕ್ಕಳು. 65 ಸೆಂಟಿಮೀಟರ್ ಇಂದ 67 ಸೆಂಟಿಮೀಟರ್ ಸುತ್ತಳತೆ ಇರಬೇಕು. ಬಾಲ್ನ ಸರ್ಕಂಫರೆನ್ಸ್ ಅಂತ ಏನ್ ಕರಿತೀವಲ್ಲ ನಾವು ಅದು. ಮತ್ತೆ ಅದರ ಒಂದು ವೆಯ್ಟ್ ಎಷ್ಟು ಇರಬೇಕಪ್ಪ ಅಂತಂದ್ರೆ 250 ಗ್ರಾಮ್ ಟು 280 ಗ್ರಾಮ್ ಇರಬೇಕು. 250 ಇಂದ 280 ಗ್ರಾಮ್ ವರೆಗೂ ಸಮೇತ ಅದು ಬಾಲಿನ ಒಂದು ವೆಯ್ಟ್ ಇರಬೇಕು.
ಹೆಂಗ್ ಗೊತ್ತಾಗುತ್ತೆ ಮಕ್ಕಳೇ? ಸಾಮಾನ್ಯವಾಗಿ ನಾವು ಯಾವ ರೀತಿ ಅಂತ ಅಂದ್ರೆ, ನಮ್ಮ ಬ್ಲೋ ಅನ್ನು ಹೊಡೆದಂತ ಸಂದರ್ಭದಲ್ಲಿ, ಅಂದ್ರೆ ಏರ್ ಗಾಳಿಯನ್ನು ಹೊಡೆದಂತ ಸಂದರ್ಭದಲ್ಲಿ ನಮ್ಮ ವೇಸ್ಟ್ ಲೆವೆಲ್ಗೆ ಇಟ್ಕೊಂಡು ಬಾಲನ್ನ ನೆಲಕ್ಕೆ ಬಿಟ್ಟಾಗ ಸಂದರ್ಭದಲ್ಲಿ ಪುಟಿದು ಮೊಣಕಾಲ್ ಮೇಲಕ್ಕೆ ಬಂತು ಅಂದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಒಳ್ಳೆ ಹವಾ ಇದೆ, ಬಾಲ್ ಯೋಗ್ಯವಾಗಿದೆ, ಆಡ್ಲಿಕ್ಕೆ ಕರೆಕ್ಟ್ ಆಗಿ ವೆಯ್ಟ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅದಕ್ಕಿಂತ ಅಲ್ಲೇ ಕೆಳಗೆ ಮೊಣಕಾಲ್, ನಮ್ಮ ವೇಸ್ಟ್ ಲೆವೆಲ್ ಇಂದ ಬಿಟ್ಟಂತ ಬಾಲ್ ಗ್ರೌಂಡಿಗೆ ಮೊಣಕಾಲಿನ ಕೆಳಗೆ ನಿಂತು ಅಂದ್ರೆ ಸೊ ಒಂದು ಕಾಮನ್ ಅನ್ನೋದು ಕಡಿಮೆ ಹವಾ ಇದೆ ಅಂತ. ಇದು ಸಿಂಥೆಟಿಕ್ ಬಾಲ ಇರುತ್ತೆ. ಇದು ಒಳಗೆ ಚೆಂಡಿನ ಒಳಗೆ ಒಂದು ಬ್ಲಾಡರ್ ಅಂತಕ್ಕಂಥದ್ದು, ರಬ್ಬರ್ ನಿಂದ ಮಾಡಿದ ತಯಾರಿಸಿದಂತ ಗಾಳಿಯ ಚೀಲ ಇರುತ್ತೆ, ಅದನ್ನ ಬ್ಲಾಡರ್ ಅಂತ ಕರಿತೀವಿ. ಇದು ಹಾಳಾಯ್ತಪ್ಪ ಅಂದ್ರೆ ಇದು ಯಾವುದೇ ಕಾರಣ ಆಡ್ಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಸೊ ಆ ಒಂದು ಮೋಲ್ಡೆಡ್ ಮತ್ತೆ ಸ್ಟಿಚ್ ಬಾಲ್ ಎರಡೂ ಸಮೇತ ಬಳಸ್ತೀವಿ. ಇದು ರಾಷ್ಟ್ರ, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಮೋಲ್ಡೆಡ್ ಬಾಲ್ ಅನ್ನೇ ಬಳಸ್ತಕ್ಕಂಥದ್ದು. ನಮ್ಮ ಹಳ್ಳಿ ಒಂದು ವಾತಾವರಣಕ್ಕೆ ಸ್ಟಿಚ್ ಬಾಲ್ ಅಂತ ಅಂದ್ಬಿಟ್ಟು ನಾವು ಶಾಲೆಯ ಗ್ರೌಂಡಲ್ಲಿ ಆಡ್ತಿರ್ವಲ್ಲ, ಸೊ ಅದು ಬಾಲ್. ಈಗ ನೆಕ್ಸ್ಟ್ ಜಾಲಿ ಅಂದ್ರೆ ನೆಟ್. ಈ ನೆಟ್ ಅಂತಕ್ಕಂಥದ್ದು ವಾಲಿಬಾಲ್ ಅಂಕಣ ಎಷ್ಟಿದೆ? 9 ಮೀಟರ್ ಇದೆ. ಸೊ ನೆಟ್ ಉದ್ದ ನಾವು ಕಟ್ಟಬೇಕಾದ್ರೆ ಎಷ್ಟು ಬೇಕಾಗುತ್ತೆ? 9.5 10 ಮೀಟರ್ ಬೇಕು ಉದ್ದ. 9.50 ಮೀಟರ್ ಟು 10 ಮೀಟರ್ ಉದ್ದ ಇರಬೇಕು. ಅಗಲ ಎಷ್ಟು ಬೇಕಪ್ಪ ಅಂತಂದ್ರೆ 1 ಮೀಟರ್ ಅಗಲ ಇರಬೇಕು. 1 ಮೀಟರ್ ಅಗಲ ಇರಬೇಕು. ನಟ್ಟನ್ನು ನಾವು ಕಟ್ಟಿದ್ರೆ 1 ಮೀಟರ್ ಅಗಲ ಇರಬೇಕು. ಸಿಂಪಲ್ ಅಂತ ತೋರಿಸ್ಬೇಕಂದ್ರೆ, ಸೊ ಏನು ಕಂಬ ಗ್ರೌಂಡಿಗೆ, ಸೊ ಈ ನಟ್ ನಾನು ಹೇಳಿದ ಪುರುಷರಿಗೆ ಇಲ್ಲಿಂದ ನಟ್ ಆಯ್ತು ಅಪ್ ತುದಿವರೆಗೂ ಇಲ್ಲಿ ನೋಡ್ಬೇಕಾಗುತ್ತೆ. ಇದು 10 ಮೀಟರ್ ಸರಿ ಉದ್ದ ಇರುತ್ತೆ. ಮೇಲ್ಭಾಗದಲ್ಲಿ ಈ ಟೇಪ್ ಇದೆ, ಇದು 7 ಸೆಂಟಿಮೀಟರ್ ಟೇಪ್, 7 ಸೆಂಟಿಮೀಟರ್ 7 ಸೆಂಟಿಮೀಟರ್. ಕಾರಣ ಅಲ್ಲಿ ನಾವು ಹೊಡೆದಂತಹ ಸ್ಮ್ಯಾಶ್ ಮಾಡಿದಂತಹ ಒಂದು ಬಾಲು ಟೇಪ್ ಅಂದ್ರೆ ರಿಬ್ ಅಂತಕ್ಕಂಥದ್ದು ಏನ್ ನಾವು ಹೇಳ್ತೀವಲ್ಲ, ಅದು ಆಗದ ಹಾಗೆ ಕೈ ಚೆಕ್ಔಟ್ ಆಗೋ ರೀತಿಯಲ್ಲಿ ತಡಿತಕ್ಕಂಥ ಒಂದು ಬಾಲ್ ಆಗಿದೆ. ಇದ್ರೊಳಗೆ 10x10 ಚೌಕಗಳಿರ್ತದೆ. ಚೌಕ ಅಂದ್ರೆ ಬಾಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಅದು 10x10 ಸೆಂಟಿಮೀಟರ್ ಮಕ್ಕಳು, 10x10 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಚೌಕ ಬಾಕ್ಸ್ ಇರ್ತದೆ. ಇಷ್ಟು ನಟ್ ಬಗ್ಗೆ ಬಾಲ್ ಗೊತ್ತಾಯ್ತು, ನಟ್ಟಿಗೆ ಗೊತ್ತಾಯ್ತು. ಸೊ ಬಾಲ್ ಬಂದ್ಬಿಟ್ಟು 65 ಸೆಂಟಿಮೀಟರ್ ಇಂದ 67 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ ಸರ್ಕಾಂಫರೆನ್ಸ್. ಅದ್ರ ವೆಯ್ಟ್ ಬಂದ್ಬಿಟ್ಟು 250 ರಿಂದ 280 ಗ್ರಾಮ್ ತೂಕ ಇರಬೇಕು. ನೆಕ್ಸ್ಟ್ ಜಾಳಿಗೆ ಬಂದ್ಬಿಟ್ಟು ಉದ್ದ, ಸೊ 9.5 ಮೀಟರ್ ಇಂದ 10 ಮೀಟರ್ ಉದ್ದ ಇರ್ತದೆ. ಸೊ ಅಗಲ 1 ಮೀಟರ್ ಇರುತ್ತೆ. ಅದು ಒಳಗೆ ಬಾಕ್ಸ್ 10x10 ಸೆಂಟಿಮೀಟರ್ ಇರ್ತದೆ. ಆ ಟೇಪ್ ಮೇಲ್ಭಾಗ 7 ಸೆಂಟಿಮೀಟರ್ ಇರ್ತದೆ. ಇಷ್ಟು ನಿಮಗೆ ನೆಟ್ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ಆಂಟೆನಾ.
ಕಂಬದಲ್ಲಿ ಎರಡೂ ಬದಿಪಟ್ಟಿಗಳಲ್ಲಿ ಕಟ್ಟತಕ್ಕಂತಹ ಹೊರಭಾಗದಲ್ಲಿ ಕಟ್ಟತಕ್ಕಂತಹ ಒಂದು ಉಪಕರಣ. ಇದು ಎಷ್ಟಿದಪ್ಪ ಅಂತಂದ್ರೆ ಇಲ್ಲಿ ಎರಡೂ ಬದಿಪಟ್ಟಿಯಲ್ಲಿ ಈ ತರ ಇದೆ. ಎರಡೂ ಬದಿಪಟ್ಟಿಯಲ್ಲಿ ಕಟ್ಟತಕ್ಕಂಥ ಉಪಕರಣ. ಇದು 1 ಮೀಟರ್ ನಟ್ಟಿದೆ ಅಂದ್ರೆ ಇದು ಮೇಲಕ್ಕೆ ಇನ್ನ 80 ಸೆಂಟಿಮೀಟರ್ 1.80 ಮೀಟರ್ ಉದ್ದ ಇರ್ತದೆ. ಅಂಟೆ 1.80 ಮೀಟರ್ ಉದ್ದ ಇರ್ತದೆ. ಸೊ 1 ಮೀಟರ್ ನಟ್ಟೆ ಇದೆ ಅಂದ್ರೆ ಮೇಲಕ್ಕೆ 80 ಸೆಂಟಿಮೀಟರ್ 80 ಸೆಂಟಿಮೀಟರ್ ಇರ್ತದೆ. ಅಂದ್ರೆ ಈ ಆಂಟೆನಾದ ವ್ಯಾಸ 10 mm ಇರ್ತದೆ. ವ್ಯಾಸ 10 ಮಿಲಿಮೀಟರ್ ಅದರೊಂದು ವ್ಯಾಸ ಬಂದ್ಬಿಟ್ಟು. ಸೊ ಈ ರೀತಿ ಚೆಂಡು ಜಾಲಿಗೆ ಆಂಟೆನಾ. ನೆಕ್ಸ್ಟ್ ಕಂಬ, ಪೋಲ್, ಕಂಬ. ಈ ಕಂಬ ನೆಲದಿಂದ ಇಲ್ಲಿವರೆಗೆ 2.55 ಮೀಟರ್ ಹೈಟ್ ಇರ್ತದೆ. ಎಷ್ಟು? ಈ ಎರಡು ಕಂಬ 2.55 ಮೀಟರ್ ಎತ್ತರ ಇರ್ತದೆ. ಸೊ ಬದಿ ರೇಖೆಯಿಂದ ಯಾವುದು ಅಂಕಣದ ಬದಿ ರೇಖೆಯಿಂದ 0.5 ಅಥವಾ 1 ಮೀಟರ್ ಹೊರಗೆ ನೆಟ್ಟಿರ್ತಕ್ಕಂಥ ಒಂದು ಉದ್ದನೆಯ ಕಪ್ಪು ಮತ್ತು ಬಿಳಿ ಬಣ್ಣದ ಪೇಂಟ್ ಅನ್ನು ಹೊಡೆದಿರ್ತಕ್ಕಂಥ ಒಂದು ಕಂಬ. ಅದು ನುಣುಪಾಗಿರಬೇಕು, ಲಂಬವಾಗಿರಬೇಕು, ಗೋಲಾಕಾರವಾಗಿರಬೇಕು, ಹಾಗೆ ಸ್ಥಿರವಾಗಿ ಅಲುಗಾಡದ ನೆಟ್ಟಿರಬೇಕಂತ ಒಂದು ಕಂಬ. ಸೊ ಮಕ್ಕಳ ಇಷ್ಟು ವಾಲಿಬಾಲ್ ನ ಉಪಕರಣಗಳು. ವಾಲಿಬಾಲ್ ಏನೇನು ಬೇಕಪ್ಪ ಅಂತಂದ್ರೆ ಒಂದು ಚೆಂಡು ಬೇಕು, ಜಾಳಿಗೆ ಬೇಕು, ಆಂಟೆನಾ ಬೇಕು, ಕಂಬ ಬೇಕು, ಸಮತಟ್ಟಾದ ಒಂದು ಅಂಕಣ ಇದೆ. ವಾಲಿಬಾಲ್ ಆಡಲಿಕ್ಕೆ ಒಂದು ಸುವ್ಯವಸ್ಥೆಯಿಂದ ಹಾಡಬಹುದು ಅಂತ. ಸೊ ಇಷ್ಟು ನಿಮಗೆ ವಾಲಿಬಾಲ್ ಆಟದ ಇತಿಹಾಸ, ವಾಲಿಬಾಲ್ನ ಅಂಕಣ ಮತ್ತು ವಾಲಿಬಾಲ್ ಆಟದಲ್ಲಿ ಉಪಯೋಗಿಸತಕ್ಕಂಥ ಉಪಕರಣಗಳ ಬಗ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ವಾಲಿಬಾಲ್ ಆಟವನ್ನ ಯಾವ ರೀತಿ ಆಡಬೇಕು, ಎಷ್ಟು ಜನ ಆಡಬೇಕು, ಅದರ ರೊಟೇಷನ್ ಹೇಗೆ, ಅದರ ಒಂದು ಮ್ಯಾಚ್ ಎಷ್ಟು ಸ್ಕೋರಿಂಗ್ ಆಡಬೇಕು, ಎಷ್ಟು ಸತಿ ಆಡಬೇಕು ಅಂತಕ್ಕಂಥದನ್ನ ಮುಂದಿನ ಒಂದು ತರಗತಿಯಲ್ಲಿ ಹೇಳಲಾಗುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ಸಮಸ್ಯೆ ಇದ್ರೆ ನಮ್ಮ ವೈಯಕ್ತಿಕ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಧನ್ಯವಾದಗಳು.